ನಾವು ಬದುಕಿನಲ್ಲಿ ದೇವರುಗಳ ಮೇಲೆ ನಂಬಿಕೆಯನ್ನು ಇಟ್ಟರೆ ಆ ನಂಬಿಕೆ ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ. ನಮಗೆ ಕಷ್ಟದಲ್ಲಿ ಅವರು ನಮ್ಮನ್ನು ಪಾರು ಮಾಡ್ತಾರೆ. ಹೀಗೆ ಒಬ್ಬ 200 ವರ್ಷದ ಹಿಂದೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಮೀನಾಕ್ಷಿ ಟೆಂಪಲ್ ಮುಂದೆ ಹೋಗ್ಬೇಕಾದ್ರೆ ಡೈಲಿ ಮದುರೈನಲ್ಲಿ ಅವರು ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ. ಅವರಿಗೆ ಎಲ್ಲ ಧರ್ಮಗಳ ಮೇಲೆ ಕೂಡ ನಂಬಿಕೆ ಇರುತ್ತೆ, ಪ್ರೀತಿ ಇರುತ್ತೆ. ಸರಿ, ಒಂದು ದಿವಸ ಅವರು ಹೋಗೋದಕ್ಕೆ ಆಗೋದಿಲ್ಲ ಆ ದೇವಸ್ಥಾನದ ಮುಂದೆ, 1-2 ದಿವಸ. ಏಕೆ ಅಂತಂದರೆ ತುಂಬ ಜೋರಾಗಿ ಮಳೆ ಬರ್ತಾ ಇರುತ್ತೆ 2 ದಿವಸದಿಂದ. ಅವರು ಮನೆಯಲ್ಲೇ ಕೂತ್ಕೊಂಡು ಪೇಪರ್ ಓದಬೇಕಾದ್ರೆ ಒಂದು ಹೆಣ್ಣು ಮಗು ಮುದ್ದಾಗಿರುತ್ತೆ. ಆ ಮಗು ಬಂದುಬಿಟ್ಟು ಅವರನ್ನು ಹೊರಗಡೆ ಕೈ ಸನ್ನೆಯಲ್ಲಿ ಕರೆಯುತ್ತೆ. ಕರೆದಾಗ ಯಾಕೆ ಈ ಮುದ್ದಾದ ಮಗು ನನ್ನನ್ನು ಕರಿತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೊರಗಡೆ ಬರ್ತಾರೆ. ಅದು ಹಾಗೆ ಹೋಗ್ತಾನೆ ಇರುತ್ತೆ ಮುಂದಕ್ಕೆ, ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇರುತ್ತೆ, ಕೈ ಸನ್ನೆ ಮಾಡ್ತಾ. ಸರಿ, ಇವರೇ ಮಾಡ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಏನೋ ತುಂಬ ಜೋರಾಗಿ ಸೌಂಡ್ ಬರುತ್ತೆ. ಅವ್ರು ಹಿಂದಿರುಗಿ ನೋಡ್ತಾರೆ, ಅವರು ವಾಸ ಮಾಡ್ತಾ ಇದ್ದಂಥ ಮನೆ ಬಿದ್ದೋಗ್ಬಿಟ್ಟಿರುತ್ತೆ. ಅವ್ರು ಅಂದ್ಕೊತಾರೆ ನಾನು ಅಲ್ಲಿದ್ದರೆ ನಾನು ಸತ್ತೋಗ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಮತ್ತೆ ಈ ಕಡೆ ನೋಡ್ತಾರೆ ಆ ಮಗು ಇಲ್ಲ, ಮಾಯವಾಗೋಗ್ಬಿಟ್ಟಿದೆ. ಇವ್ರು ಅಂದ್ಕೊತಾರೆ ನಾನು ಯಾರಿಗೆ ನಾನು ಡೈಲಿ ನಮಸ್ಕಾರವನ್ನು ಮಾಡ್ತಾ ಇದ್ದೆ ಆ ಮೀನಾಕ್ಷಿನಿಯನ್ನು ನಾನು ಇವತ್ತು ಬದುಕಿಸಿರೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಅವರಿಗೆ ನೆನಪಾಗುತ್ತೆ ಆ ಮಗುವಿನ ಕಾಲಲ್ಲಿ ಚಪ್ಪಲಿ ಇರಲ್ಲ ಅಂತ. ಅವರು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಂದು ಪೂಜಾರಿಗೆ ಕೇಳ್ತಾರೆ, ಈ ಒಂದು ದೇವರಿಗೆ ನಾನು ಪಾದರಕ್ಷೆಗಳನ್ನು ಮಾಡಿಕೊಡ್ಬೇಕು, ಅದಕ್ಕೆ ನನಗೆಲ್ಲ ರೀತಿಯ ಅನುವುಗಳನ್ನು ಮಾಡಿಕೊಡಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಒಪ್ಪಿಗೆಯನ್ನು ಕೊಡ್ತಾರೆ, ಪಾದರಕ್ಷೆಗಳನ್ನು ಮಾಡಿಕೊಡ್ತಾರೆ. ಇವತ್ತಲೂ ಕೂಡ ಪಾದರಕ್ಷೆ ಆ ದೇವಸ್ಥಾನದಲ್ಲಿ ಕೆಲವು ಸಂದರ್ಭದಲ್ಲಿ ಅದನ್ನು ಹಾಕ್ತಾರಂತೆ. ಹಾಗೆಯೇ ನಂಬಿಕೆಯನ್ನು ಇಟ್ಟರೆ ಭಗವಂತನ ಮೇಲೆ ಅವರು ನಮ್ಮನ್ನು ಕೈ ಬಿಡೋದಿಲ್ಲ.